ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಕೂಡ ಆರಾಮಾಗಿದ್ದೀನಿ. ನಾನು ಇಷ್ಟುವರೆಗೆ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗೆಲ್ಲ ಒಳ್ಳೊಳ್ಳೆ ಕಮೆಂಟ್ಗಳು ಬಂದಿದೆ, ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಹಾಗೆಯೇ ಮೊನ್ನೆ ಒಂದು ವಿಡಿಯೋಗೆ ಒಂದು ವ್ಯಕ್ತಿ ಕಮೆಂಟ್ ಮಾಡಿದರು. ಅವರಿಗೆ ಉತ್ತರ ಕೊಡಬೇಕು ಅಂತಲೇ ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೇನೆ. ಆ ವ್ಯಕ್ತಿಯ ಕಾಮೆಂಟ್ ಏನು ಅಂತ ಹೇಳಿದರೆ, ತುಳು ಬರ್ಪುಜ್ಜ ಘಟ್ಟದವಳೆ ಅಂತ ಹಾಕಿದ್ದಾರೆ. ನನಗೆ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಈ ವ್ಯಕ್ತಿಗೆ ಆ ವ್ಯಕ್ತಿಯ ರೀತಿಯಲ್ಲಿಯೇ ಉತ್ತರ ಕೊಟ್ಟರೆ ಮಾತ್ರ ಅರ್ಥ ಆಗ್ತದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೇನೆ. ಹೌದು, ನಾನು ಘಟ್ಟದವಳು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನನ್ನ ನೇಟಿವ್ ಬಂದುಬಿಟ್ಟು ಮೂಡಿಗೆರೆ ಒಂದು ಎತ್ತರವಾದ ಪ್ರದೇಶ. ಹಾಗಾಗಿ ಅದನ್ನು ಘಟ್ಟ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನಾನು ಖುಷಿಯಿಂದ ಹೇಳ್ತೇನೆ, ಹೌದು ನಾನು ಘಟ್ಟದ ಮಗಳು, ಹಾಗೆ ಊರಿನ ಸೊಸೆ ಅಂತ ನಾನು ಖುಷಿಯಿಂದ ಹೇಳಿಕೊಳ್ತೇನೆ. ಹಾಗೆ ಈ ವ್ಯಕ್ತಿಯ ರೀತಿಯಲ್ಲಿಯೇ ಉತ್ತರ ಕೊಡುವ ಅಂತೇಳಿ ಇವತ್ತಿನ ವಿಡಿಯೋನ ನಾನು ತುಳುವಿನಲ್ಲಿ ಮಾಡ್ತಿದ್ದೇನೆ. ಯಾರಿಗಾದರೂ ತುಳು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಅಂಚಪಂದ ಸರಿ ಈರ್ನ ಕ್ವೆಶ್ಚನ್ಗೆ ತುಳು ಬರ್ಪುಜ ಘಟ್ಟದವಲೆ ಪಂಪ್ನ ಒಂಜಿ ಕ್ವೆಶ್ಚನ್ಗೆ ಆನ್ಸರ್ ಯಾನ ತುಳುಟ್ಟೆ ಕೊರೊಂದುಲ್ಲೆ. ಎಂಕ್ ಇರೆಡ್ದು ಮಸ್ತ್ ಲಾಯಕ್ ತುಳು ಪಾತೆರ್ರೆ ಗೊತ್ತುಂಡು. ದಯಪಂಡ ಯಾನ ಘಟ್ಟದಲ್ಲೇ ಆದಿಪ್ಪು ಆಂಡ ಯಾನೊಂಜಿ ಪೂಜಾರ್ತಿಯಿಂದ ಪಂಡಿ ಒಕ್ಕ ತುಳು ಖಂಡಿತ ಅಲ್ಲ ಬತ್ತದೆ ಬರ್ಪುಣತಿ ಬೊಕ್ಕದಾದ ಪಂಡ ಎಂಕ್ ಈರ್ಲೆಕ್ಕ ಆಲು ಮೋಲು ಪಂದು ಪಾತೆರಲ್ಲೇ ಎಂಕ್ ಗೊತ್ತುಂಡು. ಆಂಡ ನಮನ ಒಂಜಿ ಪಾತೆರ ನಮನ ವ್ಯಕ್ತಿತ್ವನ ತೋಜಾದು ಕೊರ್ಪುಂಡು. ಇರು ಘಟ್ಟದವಳೆ ಎಂದು ಪಾಡ್ದಾರು. ಯಾನಂಚ ಐಕ್ ಆಪೋಸಿಟ್ ಇರೆಗೆ ಬೊಡ್ತುಲೇಕ ಆನ್ಸರ್ ಕೊರೋಲಿ, ಬಟ್ ಯಾನಂಚ ಕೊರ್ಪುಜಿ ದಯಪಂಡ ಯಾನು ಎಲ್ಲೆಡು ಬಲತು ಬತ್ತಿನ ರೀತಿ ಉಂಡತಿ ಅವು ಅಂಚ ಉಂಡು. ಎನ್ನ ಇಲ್ಲಡು ಪ್ರತಿಯೊರಿಯಾಗ್ಲ ಮರ್ಯಾದೆ ಕೊರ್ದು ಪಾತಿರೋಡು ಎಲ್ಲಿಯಕ್ಲಾವಡು ಮಲ್ಲಕ್ಲಾಡು ಅಕ್ಲೇನೊಂಜಿ ಗೌರವ ಹಿಡ್ದು ತೂಗೋಡು ಪಂಡದು ಎಂಕ ಪಂದು ಕೊರ್ತೀರು. ಅವು ನಮ್ಮ ಬಲತು ಬತ್ತಿನ ನೇಚರ್ ಡಿಪ್ಪುಂಡು. ಇರೆಗ್ ಅಂಚಿತ್ನ ನೇಚರ್ ಈರ್ನ ಇಲ್ಲಡು ಬೈಜ್ಜಿಂದು ತೋಜುಂಡು. ಅಂಚದೀರು ಆಲು ಮೋಲುಂದು ಮರ್ಯಾದೆ ಕೊರಂದೆ ಪಾತಿರೊಂದುಲ್ಲಾರು ಅಂದು ಸರಿ ಏನ ಘಟ್ಟದಲ್ಲಿ ಏನ ಪುಟ್ಟದು ಬಲತದ್ನ ಪೂರ ಘಟ್ಟಡಿ ಎಂಕ ಹೌದು ಆಲ ಬೇಜಾರಿಜ್ಜಿ ಪನೊಂಡ್ರೆ ಇನ್ನು ಘಟ್ಟದಾಲಂದು ಪನೊಂಡ್ರೆ ಎಂಕ ಖಂಡಿತ ಅದಲ ಬೇಜಾರಿಜ್ಜಿ ದಯಪಂಡ ಇನ್ನ ಅಮ್ಮ ಇಂಕ ಜನ್ಮ ಕೊರ್ತು ನನಗೆ ಘಟ್ಟಡಂದು ಆಯ್ಬೊಕ್ಕ ಏನು ದಾಯ ಘಟ್ಟದಾಲಂದು ಪನೊಂಡ್ರೆ ನಾಚಿಗೆ ಮಂತು ನೋಡತಿ ಅಂಚ ಪಂದು ನಿಕ್ಲು ಪುರ ದಾದ ಆಲೋಚನೆ ಮನ್ಪರು. ಘಟ್ಟದಾಕ್ಲು ನರಮನಿಲಿ ಹತ್ತಂದು ಆಲೋಚನೆ ಮಂತೊಂದುಲ್ಲ ರೀ. ಘಟ್ಟದಾಕ್ಲು ಮಸ್ತ್ ಎಡ್ಡೆ ನರಮನಿಲಂದು ನಿಕ್ಲಿಗೆ ಘಟ್ಟಗೆ ಪೋದು ತೂಂಡ ಗೊತ್ತಾಂಡಿ ಅಂಚ ಪಂದು ಯಾನು ಊರದಕ್ಲಿಂದ ದೂರು ನಂದತ್ತು ಘಟ್ಟಡ್ಲ ಕೆಲವು ಇರ್ಲೆಕ್ಕಂದು ನಾವು ಇಪ್ಪು ಪಂಡ ಒಂಜಿ ನರಮನಿಗೆ ರೆಸ್ಪೆಕ್ಟ್ ಕೊರಂದಿನ ಅಂಚಿತ್ ನಾವು ಕೆಲವೊಂಜಿ ಇಪ್ಪು ಅಂಚ ಊರುಡ್ಲ ಉಲ್ಲಾರಂದು ಪ್ರೂವ್ ಮಂತು ಕೊರಿಯರಿರು ಅಂಚ ಪಂದ್ಯಾನ ಘಟ್ಟನ್ಲ ದೂರುಜಿ ಊರುನ್ಲ ದೂರುಜಿ ದಯಪಂಡ ಪ್ರತಿ ಒಂಜಿ ಎಡ್ಡೆ ವಿಷಯದ ನಡುಟು ಒಂದೊಂಜಿ ಹಾಲು ಇತ್ತನ ಮಾತ್ರ ಅದೇ ಆ ಎಡ್ಡೆ ತನಗೊಂಜಿ ಬೆಲೆ ತಿಕ್ಕುನ. ಪ್ರತಿಯೊರಿಯೆಲ್ಲ ಎಡ್ಡೆಂದೆ ಆಂಡ ಆ ಎಡ್ಡೆ ತನಕೊಂಜಿ ಬೆಲೆ ತಿಕ್ಕುಜಿ ನಿಕ್ಲಂಚಿತ್ ನಾವು ಒಂದೊಂಜಿ ಹಾಲು ಬೋರ್ಡ್ ಆಪುಂಡು ದಯಪಂಡ ನಿಕ್ಲ ಅಪೋಸ್ ಇಪ್ಪುನ ಎಡ್ಡೆ ನರಮನಿಲೇನೊಂಜಿ ರೆಸ್ಪೆಕ್ಟ್ ನಾನೆಲ್ಲ ಜಾಸ್ತಿ ಆಪುಂಡು ಅಂಚಾತ್ ಇತ್ತೇರೆಗೆ ಈ ವಿಡಿಯೋ ತೂದು ಅಂದಾಜು ಆತಿಪ್ಪೋತಿ ಮೂಲೆಗ್ ಎನಡ್ದು ಮಸ್ತ್ ಲಾಯ್ಕ್ ತುಳು ಬರ್ಪುಂಡು ಪಂಡದು ಯಾನು ಅಂದು ತುಳುವೆದಿಯೇ ಯಾನು ಅಂಚ ಪಂದು ಕನ್ನಡ ಪಾತೆರೆ ಬಲ್ಲಿಂದದಲ್ಲ ರೂಲ್ಸ್ ಇಜ್ಜಾತಿ ರೂಲ್ಸ್ದಲ್ಲ ಇತ್ತಂಡ ಪನ್ಲೆ ನನ್ನ ಕನ್ನಡ ಪಾತೆರುಜಿ ಅಂಚ ಪಂದು ಇರೆಗೂ ಪೋಡಿದ ಕನ್ನಡ ಪಾತೆರುಜಿಂದೇನು ಯೋಚೀರು ಬಿಕಾಸ್ ಯಾನು ಇಪ್ಪುನ ಕರ್ನಾಟಕಡಂದು ಆಯ್ಬೊಕ್ಕ ಯಾನು ಕನ್ನಡಗೆ ಮಸ್ತ್ ರೆಸ್ಪೆಕ್ಟ್ ಕೊರ್ಪೆ ಅಂಚ ಕನ್ನಡಗೆ ರೆಸ್ಪೆಕ್ಟ್ ಕೊರ್ಪೆ ತುಳುಕು ರೆಸ್ಪೆಕ್ಟ್ ಕೊರ್ಪುಜ ಅಂದ ಕೇನು ನಂಡ ಖಂಡಿತವಾದ್ಲ ಯಾನು ತುಳುಕ್ಲ ಆತೇ ರೆಸ್ಪೆಕ್ಟ್ ಕೊರ್ಪೆ ಯಾನು ಮಸ್ತ್ ಮೂಕೇಳು ತುಳುನು ಪಾತಿರ್ವೆ ಯಾನು ಕನ್ನಡಗೇತ ರೆಸ್ಪೆಕ್ಟ್ ಕೊರ್ಪೆನೋ ಆತೇ ತುಳುಕ್ಲ ರೆಸ್ಪೆಕ್ಟ್ ಕೊರ್ಪೆ. ಯಾನು ಪ್ರತಿ ಒಂಜಿ ಲ್ಯಾಂಗ್ವೇಜ್ಗ್ಲ ಐಕ್ ಇಪ್ಪುನ ರೆಸ್ಪೆಕ್ಟ್ನ ಏಪಲ ಹಾಲು ಮನ್ಪರೆ ಇಷ್ಟ ಮನ್ಪುಜಿ. ಯಾನು ಒಂಜಿ ನರಮನಿಗಾವಡು ಒಂಜಿ ವಸ್ತುಗಾವಡು ಒಂಜಿ ಭಾಷೆಗಾವಡು ಪ್ರತಿ ಒಂಜೇಕ್ಲ ಐಕಿಪ್ಪುನ ಬೆಲೆನ ಏಪಲ ಹಾಲು ಮನ್ಪರೆ ಇಷ್ಟ ಮನ್ಪುಜಿ. ಯಾನು ಮಸ್ತ್ ಖುಷಿಟ್ಟು ಪನೊನ್ವೆ ಯಾನ ಕನ್ನಡದ ಮಗಲು ತುಳುವ ಮರ್ಮಾಲು ಪಂದು ಐ ಥಿಂಕ್ ಇತ್ತೆ ಇರೆಗ್
ಆನ್ಸರ್ ತಿಕ್ಕದನ್ನಂದು ಎನ್ನುವೆಯಾನು ಅಂಚ ನನ ಇರೇ ಕಾಂಡಲ ಕಮೆಂಟ್ ಮನ್ಪುನಾಗ ಚೂರು ರೆಸ್ಪೆಕ್ಟ್ ಕೊರ್ದು ಕಮೆಂಟ್ ಮನ್ಪುವೆ. ಆಲು ಮೌಲುಂದು ಪಂಡ್ರೆ ಇರ್ನ ಇಲ್ಲದ ಬೇಲೆದಾಲಿ ಅನತ್ತು ಇತ್ತೆ ಬೇಲೆದಾಕಲ್ಲಕ್ಕೇನ ಇರು ಆಲು ಮೌಲುಂದು ಪಂಡ ಅಕ್ಲಿಗೆ ಅಕ್ಲಾನೇ ಆಯ್ನ ಒಂಜಿ ರೆಸ್ಪೆಕ್ಟ್ ಉಂಡತಿ ಅಂಚಾದು ಇತ್ತೆ ತೂಲಿ ಇರ್ನ ಇಲ್ಲದ ಪಲ್ಲಿ ತಂಗಡಿ ಬಾಲೆ ಅಂಚ ಇತ್ತನ ಓಕೆ ಆಲು ಮೌಲುಂದು ಪಂಡ್ಲೆ ತೊಂದರೆಜ್ಜಿ ಬಾಕಿದಕ್ಲಿಗೆ ಪೂರ ಆಲು ಮೌಲುಂದು ಪಂಡ ಕೇನರೆ ತಯಾರಿ ಪೂಜಿರತಿ. ಸೊ ಪ್ಲೀಸ್ ನಾನು ಒಂಚೂರು ಇರ್ನ ಪಾತೆರಡು ಒಂಚೂರು ಬಿಗಿ ಇಪ್ಪಡೊಂದು ಮಾತ್ರ ಏನು ಪನ್ಪೇವೆ ದಯ ಪಂಡ ಈರ್ನ ವ್ಯಕ್ತಿತ್ವನ ಈರ್ನ ಪಾತೆರಡೆ ತೋಜಾದು ಕೊರೊಚ್ಚಿ ಏನು ಪನ್ನ ಇರಿಗೆ ಅರ್ಥ ಆತಂದು ಎನ್ನಿವೆ. ಸರಿ ಗೈಸ್, ನಾನು ಈಗ ಆ ವ್ಯಕ್ತಿಯ ರೀತಿಯಲ್ಲಿಯೇ ಉತ್ತರ ಕೊಟ್ಟಿದ್ದೇನೆ. ಇದು ತುಳು ಬರದವರಿಗೆ ಕೆಲವರಿಗೆ ಅರ್ಥ ಆಗಿರಲಿಕ್ಕಿಲ್ಲ, ಹಾಗಾಗಿ ನಿಮಗೆ ಕನ್ನಡದಲ್ಲಿ ಕೂಡ ಪುನಃ ಹೇಳ್ತೇನೆ. ಏನು ಅಂತ ಹೇಳಿದರೆ, ಮೊನ್ನೆ ಒಂದು ವ್ಯಕ್ತಿ ನನಗೆ ಕಮೆಂಟ್ ಮಾಡಿದರು, ತುಳು ಬರ್ಪುಜ ಘಟ್ಟದವಳೆ ಅಂತ, ಅಂದರೆ ತುಳು ಬರುವುದಿಲ್ವಾ ಘಟ್ಟದವಳೆ ಅಂತ. ನನಗೆ ತುಂಬ ಚಂದ ತುಳು ಮಾತಾಡಲಿಕ್ಕೆ ಬರ್ತದೆ, ಹಾಗೆ ಅವರು ಘಟ್ಟದವಳೆ ಅಂತ ಮೆನ್ಷನ್ ಮಾಡಿದ್ದಾರೆ. ಘಟ್ಟದವಳು ಅಂತ ಹೇಳಿದರೆ ನಾನು ಹುಟ್ಟಿ ಬೆಳೆದದ್ದೆಲ್ಲ ಮೂಡಿಗೆರೆಯಲ್ಲಿ, ಹಾಗಾಗಿ ಘಟ್ಟ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಒಂದು ಎತ್ತರವಾದ ಪ್ರದೇಶ, ಹಾಗಾಗಿ ಅದನ್ನು ಘಟ್ಟ ಅಂತೇಳಿ ಹೇಳ್ತಾರೆ. ಹಾಗೆ ನಾನು ಘಟ್ಟದವಳು ಅಂತ ಹೇಳಲಿಕ್ಕೆ ತುಂಬ ಖುಷಿಯಿಂದನೇ ಹೇಳ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ಹುಟ್ಟಿ ಬೆಳೆದ ಊರನ್ನು ನಾನು ಯಾಕೆ ಬಿಟ್ಟು ಕೊಡ್ತೇನೆ ಅಲ್ವಾ. ನಾನು ಹುಟ್ಟಿ ಬೆಳೆದದ್ದೇ ಅಲ್ಲಿ ಅಂತ ಹೇಳಿದ ಮೇಲೆ ನಾನು ಘಟ್ಟದವಳು ಅಂತ ಹೇಳಲಿಕ್ಕೆ ನಾಚಿಕೆ ಯಾಕೆ ಅಲ್ವಾ. ಹಾಗೆಯೇ ತುಳು ಬರ್ಪುಜ ಅಂತ ಕೇಳಿದ್ದಾರೆ. ತುಳು ನನಗೆ ತುಂಬ ಚಂದನೇ ಮಾತಾಡಲಿಕ್ಕೆ ಬರ್ತದೆ, ತುಳು ಬರ್ತದೆ. ನಾನು ತುಳುವಿನವಳು ಆದ ಕಾರಣ ಕನ್ನಡ ಮಾತಾಡಲೇಬಾರ್ದು ಅನ್ನುವ ರೂಲ್ಸ್ ಯಾವುದೂ ಇಲ್ಲ ಅಲ್ಲ. ನಾನು ಕನ್ನಡಕ್ಕೆ ಎಷ್ಟು ಬೆಲೆ ಕೊಡ್ತೇನೋ ಅಷ್ಟೇ ಬೆಲೆ ತುಳುವಿಗೆ ಕೂಡ ಕೊಡ್ತೇನೆ. ನಾನು ಕನ್ನಡವನ್ನು ಎಷ್ಟು ಪ್ರೀತಿಯಿಂದ ಮಾತಾಡ್ತೇನೋ ಅಷ್ಟೇ ಪ್ರೀತಿಯಿಂದ ತುಳುವನ್ನು ಕೂಡ ಮಾತಾಡ್ತೇನೆ. ಹಾಗೆ ನಾನು ಪ್ರತಿಯೊಂದು ಭಾಷೆಗೂ ಅದಕ್ಕೆ ಇರುವಂತಹ ರೆಸ್ಪೆಕ್ಟನ್ನು ಯಾವಾಗಲೂ ಹಾಳು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದಿಷ್ಟು ಆ ವ್ಯಕ್ತಿಗೆ ನಾನು ತುಳುವಿನಲ್ಲಿಯೇ ಉತ್ತರ ಕೊಟ್ಟಿದ್ದೇನೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.